ಆಕ್ಚುಲಿ ಇದು ಕೂಡ ಸೆಟ್ ಉಂಟು. ಓಕೆ, ಹಾಗೆ ಕಚ್ಚು ತಿಂದ್ರೆ ಬೇಗ ಮುಗಿತದೆ. ಜಾಲಿ ಸೆಟ್ ಇದು ಕೂಡ. ಸಣ್ಣ ಮಗ ಅಲ್ಲ ಅಮ್ಮ, ಬಾವಿಂದ ನೀರು ತನ್ನಿ ಅಮ್ಮ. ಅದರ ಕೂದಲು ತೆಗ್ದಾಯ್ತು. ನನ್ನ ಗೊತ್ತಿಲ್ಲ. ಹಾಯ್, ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ನಾವು ಅಮ್ಮನ ಜೊತೆ ಒಂದು ಜೋಳ ಪಾರ್ಟಿ ಮಾಡುವಂತ ಆಯ್ತಾ. ಸೊ ಅಮ್ಮ ಹೇಗಿದ್ರು ಪೇಟೆಯಿಂದ ಬರುವಾಗ ಜೋಳ ತಗೊಂಡು ಬಂದಿದ್ರು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಜೋಳ ಮಾಡುವ, ಮನೆಯಲ್ಲೇ ಮಾಡುವ. ಎಲ್ರಿಗೂ ಇಷ್ಟ ಆಗುವಂಥದ್ದೇ ಜೋಳ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ಜಾತ್ರೆ ಟೈಮಲ್ಲಿ ಅಥವಾ ಹೊರಗಡೆ ಹೋದಾಗ ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಹೇಗಿದ್ರು ತಿಂತಾ ಇರ್ತೇವೆ ನಾವು. ಸೊ ಹಾಗೆ ಮನೆಯಲ್ಲೇ ಮಾಡುವ ಅಂತ ಆಯ್ತಾ. ಸೊ ಯಾವ ರೀತಿ ಮಾಡು ಅಂತ ನೋಡೋಣ. ಅಮ್ಮ ಮಾಡುವ, ಫಸ್ಟ್ ಎಂತ ಮಾಡ್ಬೇಕು ಹೇಳಿ. ಸರಿ, ಕುಕ್ಕರ್ ತಕ. ಫಸ್ಟಿಗೆ ಇದು ಕಟ್ ಮಾಡಿವಲ್ಲ. ಕಟ್ ಮಾಡಲಿಲ್ವಾ? ಕಟ್ ಮಾಡಲಿಲ್ಲ. ಸರಿ, ಕಟ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ನೋಡಿ, ಈ ತರ ಕವರ್ ಇರ್ತದಲ್ಲ, ಪ್ಲಾಸ್ಟಿಕ್ ಕವರ್ ಇರ್ತದೆ. ಸೊ ಅದನ್ನ ಹಾಗೆ ಹೀಗೆ ಬಿಚ್ಚೋದು ಮತ್ತೆ ಮೆಲ್ಲ ಇಲ್ಲಿ ಕಟ್ ಮಾಡೋದು, ಆಯ್ತಾ? ಸೊ ಅದರ ಹೊರಗಿನ ಕವರನ್ನು ಹಾಗೆ ಕಟ್ ಮಾಡಬೇಕು ಫಸ್ಟಿಗೆ. ತೆಗಿಲಿಕ್ಕೆ ಸುಲಭ ಆಗ್ತದೆ. ಇಲ್ಲರೆ ಒಂದೊಂದೇ ಎಳೆಯನ್ನು ಬಿಚ್ಚಿಕೊಂಡು ಹೋಗ್ಬೇಕು. ಲಾಸ್ಟಿಗೆ ಕೂಡ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತದಲ್ವಾ, ಹಿಡ್ಕೊಳ್ಳಿಕ್ಕೆ ಬಿಸಿ ಇರುತ್ತಲ್ವಾ ಲಾಸ್ಟಿಗೆ. ಹೀಗೆ ಹೇಗೆ ಬೇಕಾದ್ರೆ ಮಾಡ್ಬೋದು. ಈಗ ಹೀಗೆ ಬಿಚ್ಚಿದ್ರೆ ಆಯ್ತು, ಸುಲಭದಲ್ಲಿ ಬಿಚ್ಚಲಿಕ್ಕೆ ಆಗ್ತದೆ, ಆಯ್ತಾ? ಸೊ ಇದು ವೇಸ್ಟ್ ಅಂತ ಹೇಳಿ ಬಿಸಾಕೊಳ್ಬೇಕು ಅಂತಿಲ್ಲ. ದನಗಳು ತಿಂತವೆ, ಬೇಡ ಅಂದ್ರೆ ದನಕ್ಕೆ ಹಾಕ್ಬೋದು. ಹೌದು, ದನಗಳಿದ್ದಲ್ಲಿ ಅದರ ಕೂದಲೆಲ್ಲ ತೆಗೆದು ಫುಲ್ ಕ್ಲೀನ್ ಆಯ್ತು. ಅದರ ಕೂದಲು ತೆಗೆದಾಯ್ತು. ನನ್ನ ಕೂದಲು ತೆಗಲಿಲ್ಲ. ಕೂದಲು ತೆಗಲಿಲ್ಲ. ಹೌದು. ಸೊ ನೆಕ್ಸ್ಟ್ ಸ್ವಲ್ಪ ಕಸ ಇರ್ತದೆ ಅದರದ್ದು. ನಿಮಗೆ ಯಾವ ರೀತಿ ಅಂದ್ರೆ ಹೊರಗಡೆ ಜೋಳ ತಿಂದಿದ್ದೀರಲ್ಲ ಒಮ್ಮೆ ಆದ್ರೂ? ಹೊರಗಡೆ ತಿಂದಿದ್ದೇನೆ, ಆದ್ರೆ ಅದನ್ನು ಅವ್ರು ಬೆಂಕಿಗೆ ಹಾಕಿ ಸುಟ್ಟು ರೋಸ್ಟ್ ಮಾಡಿರುವಂತ ಜೋಳ ಇರ್ತದೆ ಹೊರಗಡೆ ನಾರ್ಮಲ್ ಆಗಿ. ಅದು ಈಸಿ ಮಾಡ್ಲಿಕ್ಕೆ. ಅದು ಈಸಿ ಅಂದ್ರೆ ನಂಗೆ ಅದು ಇಷ್ಟ ಇಲ್ಲ. ಅದು ಸುಟ್ಟ ಪರಿಮಳ ನಂಗೆ ಇಷ್ಟ ಇಲ್ಲ. ಒಂದು ಎರಡನೇದದು ಹೊರಗಿಂದ ಮಾತ್ರ ಸ್ವಲ್ಪ ಬಿಸಿಯಾಗಿ ಕರಂಚಿ ಇರ್ತದೆ, ಕಪ್ಪು ಕಪ್ಪಾಗಿ ಒಳಗಡೆ ಬೆಂದಿರುವುದಿಲ್ಲ ಅದು. ಮತ್ತೆ ತಿನ್ನುವಾಗ ಅಷ್ಟೊಂದು ಆ ಹುಳಿ ಎಲ್ಲ ಮೆತ್ತಿರ್ತಾರೆ, ಅದೆಲ್ಲ ಚೆನ್ನಾಗಿರ್ತದೆ. ಅದಂತ ತಿನ್ಬೇಕು ಹೊರತು ಅದರ ಪರಿಮಳ ಅದು ಹಿಡಿಸುವುದಿಲ್ಲ, ಆಯ್ತಾ? ನಂಗೆ ಹಿಡಿಸುವುದಿಲ್ಲ, ಸಾಕು. ಸೊ ನೆಕ್ಸ್ಟ್ ಇದನ್ನೊಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ನಾವು ಇವತ್ತು ಬೇಯಿಸ್ತಾ ಇದ್ದೇವೆ. ಸೊ ಬೇಗ ಬೇಯ್ತದೆ, ಆಯ್ತಾ? ಹೌದು. ಕುಕ್ಕರಿಗೆ ಒಂದು ಚಂದ ನೀರಿಂದ ತೊಳೆದು ಹಾಕಿ. ಸೊ ಇವಾಗ ಎರಡು ಜೋಳವನ್ನು ಒಳಗೆ ಹಾಕಿ ಆಗಿದೆ. ಇನ್ನು ನೀರು ತರಲಿಕ್ಕೆ ಹೋಗಿದ್ದಾರೆ ಅಮ್ಮ. ಬಾವಿಂದ ನೀರು ತನ್ನಿ ಅಮ್ಮ. ಬಾವಿ ಎಲ್ಲಿಂದ? ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಆಗ್ತದೆ ಆ್ಯಂಡ್ ಒಳ್ಳೆ ಬೇಯ್ತದೆ ಕೂಡ. ನಿಮಗೆ ಈ ಥರ ಬೇಯಿಸಿ ಮಾಡಿದಂಥ ಜೋಳ ಇದ್ದಲ್ಲ, ನನ್ನ ಫೇವ್ರೇಟ್. ಯಾವಾಗ ಬೇಕಾದ್ರೂ ತಿಂತಾ ಇರ್ತೀನಿ. ಓಕೆ, ಲೈಕ್ ಜೋಳಕ್ಕೆ ರೇಟ್ ಜಾಸ್ತಿ ಇಲ್ಲ ಅಂದ್ಕೊಳ್ತೀನಿ. ಎಷ್ಟು, ಒಂದು 20 ರೂಪಾಯಿ ಇರ್ಬೋದು ಇದ್ರೆ. ಸರಿ, ನಾನು ನೋಡಿಲ್ಲ. ನಾನು ಅಪ್ಪ ತಕೊಂಡದ್ದು, ನಾನು ದುಡ್ಡು ಕೊಟ್ಟದಪ್ಪ. ಹೌದು. ಸೊ ಇವಾಗ 2 ಲೀಟರ್ ಅಂತ ಹೇಳ್ಬೋದು. 2 ಲೀಟರ್ ನೀರು ಹಾಕಿ ಅದಕ್ಕೆ ಉಪ್ಪೆಲ್ಲಿ ಉಂಟು? ಉಪ್ಪು ಹಾಕ್ಲಿಕ್ಕಿದ್ಯಾ? ಅಷ್ಟೇ ಕಲ್ಲುಪ್ಪು ಹಾಕಿ. ಅಂದ್ರೆ ಆ ನೀರಿನಲ್ಲಿ ಅದು ಹೀರಿಕೊಳ್ತದೆ ಚಂದ ಮಾಡಿ ಬೇಯುವಾಗ. ಮುಂಚೆನೆ ಅಲ್ವಾ? ಮತ್ತೆ ಸ್ವಲ್ಪ ಒಂದು ಚಿಟಿಕೆ ಅಂತ ಹೇಳ್ತಾರಲ್ಲ, ಅಷ್ಟು ಅರಶಿಣ ಮತ್ತೆ ಓಟೆ ಪುಡಿ, ಅದೆಲ್ಲರಿಗೂ ಇಷ್ಟ. ಹುಳಿ ಓಟೆ ಹುಳಿ ಅಂತ ಹೇಳ್ತಾರಲ್ಲ, ಊಟಕ್ಕೆಲ್ಲ ನಾವು ಸಾಂಬಾರು ಮಾಡುವಾಗ ಹಾಕ್ತೇವೆ ಹುಳಿ. ಸೊ ಅದನ್ನು ಓಟೆ ಹುಳಿ ಒಂದು ನೋಡಿ, ಸಣ್ಣ ರೌಂಡ್ ಉಂಡೆ, ಸಣ್ಣ ಸುಳ್ಳು ನಿಂಬೆ ಗಾತ್ರದಷ್ಟು ಹುಳಿ. ಅದನ್ನು ಸ್ವಲ್ಪ ಹೀಗೆ ಬಿಚ್ಚಿ ಹಾಕಿದ್ರೆ ಅದು ಚಂದ ಬೇಯುವಾಗ ಅದು ಹೀರಿಕೊಂಡು ತುಂಬ ಒಳ್ಳೆ. ನೋಡಿ, ಒಂದು ಚಂದದ ಕಾಯಿ ಸಿಕ್ಕಿದೆ. ಅದು ಸುಟ್ಟರೆ ಉಂಟಲ್ಲ, ಹುಣಸೆ ಬೀಜ ಅದೇ ಆಯ್ತಾ? ಸರಿ. ಮೆಣಸಿನ ಹುಡಿಯಾ? ಈಗ ಉಂಟು ಇದು ಕುಮಟೆ ಮೆಣಸಿನ ಪುಡಿ. ಕುಕ್ಕರ್ ಅನ್ನು ಕ್ಲೋಸ್ ಮಾಡಿ. ಎಷ್ಟು ವಿಸಿಲ್ ಹೇಳಿ? ಈಗ ಉರ್ಸು 3-4-5 ಎಷ್ಟು ಬಂದ್ರೆ ಅದೇನು ಕರಗುದಿಲ್ಲ, ಚಂದ ಬೆಂದಷ್ಟು ಒಳ್ಳೇದು. ಇವಾಗ ರೆಡಿ ಆಗಿದೆ, ಬೇಯಿಸಿ ಆಗಿದೆ. ಎಷ್ಟು ವಿಸಿಲ್ ಆಗಿದೆ? 5 ವಿಸಿಲ್ ಆಗಿದೆ. 5 ವಿಸಿಲ್ ಆಗಿದೆ. ಸೊ ಇನ್ನು ಕುಕ್ಕರಿಂದ 1/4 ಗಂಟೆ ಆಯ್ತು. ಓಕೆ, 1/4 ಗಂಟೆ ಇಟ್ಟರೆ ಸ್ವಲ್ಪ ಇನ್ನೂ ತಣಿತದೆ, ಮತ್ತೆ ವಿಸಿಲ್ ಹೋಗ್ತದೆ. ಉಪ್ಪು ಅದೆಲ್ಲ ಚಂದ ಹೀರಿಕೊಳ್ತದೆ. ಅದು ಹೌದು, ತಣಿಯದೆ ಇದನ್ನು ತೆಗಿಲಿಕ್ಕೆ ಆಗುದಿಲ್ಲ. ಕಷ್ಟ ಅಲ್ಲ, ತೆಗಿಲಿಕ್ಕೆ ಆಗುದೇ ಇಲ್ಲ. ಸೊ ಇನ್ನು ತೆಗಿರಿ. ಬಿಸಿಲು ಹೋದ ನಂತರನೇ ತೆಗಿಬೇಕು. ಮೊದಲ ಅವಸರ ಮಾಡಿದ್ರೆ ಬೇಯಿಸ್ತಾ ಇರೋ ಒಂದು ಸ್ಮೆಲ್ ಬರ್ತಿತ್ತು. ತೆಗಿಲಿಕ್ಕೆ ಅಂತ ಅವಸರ ಮಾಡಿದ್ರೆ ನಮ್ಮ ಮುಖಕ್ಕೆ ರಟ್ಟುದು ಖಂಡಿತ. ಸ್ಮೆಲ್ ಅಂತೂ ಸೂಪರ್. ಈ ತರ ಬಿಸಿ ಇದ್ದದನ್ನು ಈ ತರ ರೆಡಿ ಆಗಿದೆ, ತೆಗಿಬೇಕು. ಇವಾಗ ನೋಡಬಹುದು ರೆಡಿ ಆಗಿದೆ. ಎಷ್ಟು ಯೆಲ್ಲೋ ಕಲರ್ ಇದೆ ಅಂತ. ಸೊ ಹತ್ತಿರ ಒಂದು ಬೇಕಾದ್ರೆ ತೋರಿಸ್ತೀನಿ. ಸೊ ಯೆಲ್ಲೋ ಕಲರು ಅರಶಿಣ ಹಾಕಿ ಸೆಟ್ ಆಗಿದೆ.
ಇದನ್ನಿನ್ನು ಖಾರದ ಹುಡಿ ಅದು ಇದು ಏನೆಲ್ಲ ಇದೆ ಅಮ್ಮ ಹೇಳ್ತಾರೆ, ಮಾಡೋಣ, ತಿನ್ನೋಣ. ಓಕೆ, ಸೊ ಅಲ್ಲ ಸಣ್ಣ ಕುಕ್ಕರ್ ಇದ್ರೆ ಸಣ್ಣ ಕುಕ್ಕರಲ್ಲಿ ಇಟ್ಕೊಳ್ಬೋದು. ಇದು ನಮ್ಮ ಸಣ್ಣ ಕುಕ್ಕರ್ ಇಲ್ಲ, ದೊಡ್ಡ ಕುಕ್ಕರೇ. ಓಕೆ, ಇದಕ್ಕೆ ನಾವೀಗ ಮಸಾಲೆ ರೆಡಿ ಮಾಡಬೇಕಿಂತ ನಿಂಬೆಯನ್ನು ಕಟ್ ಮಾಡಿ ಹಿಂಡಿಕೊಳ್ಬೇಕಾಯ್ತಾ. ನಿಂಬೆಯನ್ನು ಹಿಂಡಿಕೊಂಡು ಗಟ್ಟಿ ಉಂಟು, ಇದು ಹಣ್ಣಾಗಲಿಲ್ಲ ಅಷ್ಟು, ನನಗೆ ಹಿಂಡ್ಲಿಕ್ಕೂ ಆಗೋದಿಲ್ಲ. ಉಪ್ಪು ಆಯಿತಾ, ನಾವು ಅದಕ್ಕೆ ಆಗ ಸಹ ಹಾಕಿದ್ದೇವಲ್ಲ. ಇದು ಮೆಣಸಿನ ಹುಡಿ ಆಯಿತಾ, ನಾನೇ ಮಾಡಿಟ್ಟದ್ದು. ಎಲ್ಲ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಡಬೇಕು. ರೆಡಿಯಾಗಿದೆ, ಅಷ್ಟೇ ಸಿಂಪಲ್. ಬೇಕು ಅಂತಂದರೆ ಚಾಟ್ ಮಸಾಲ ಹಾಕಿದ್ರೆ ಹಾಕಬಹುದೇನೋ. ಖಾರ ಆದರೂ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಮಕ್ಕಳಿಗೆಲ್ಲ ಹೀಗೆ ತಿನ್ಬೋದು, ತೊಂದರೆ ಏನಿಲ್ಲ. ಹೌದು, ಖಾರ ಬೇಡ ಅಂದವರಿಗೆ. ಸೊ ಆವಾಗ ನಾನು ಬಿಡಿಸಿದ ಎಲೆ ಉಂಟಲ್ಲ, ಇವಾಗ ಅದನ್ನು ಹಾಕಿ ಅದರ ಮೇಲೆ ಹೀಗೆ ಇಟ್ಟು ಬಿಸಿ ತಾಗುದಕ್ಕೆ ಅದು ಹಿಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸೊ ಅದಕ್ಕೀಗ ಮತ್ತೆ ಹೀಗೆ ಇದು ಬೆನೆಗೆ ಹಚ್ಚಿಕೊಂಡ್ರೆ ಆಯ್ತು. ತಿರುಗಿಸಿ 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 ಚಂದ ಹಚ್ಚಿಕೊಂಡು. ಖಾರ ಬೇಕು ಅಂದವರು, ಬೇಡ ಖಾರ ಜಾಸ್ತಿ ಇಷ್ಟ ಆಗುದಿಲ್ಲ, ಬೇಕು ಅಂತ ಇಲ್ಲ. ಅದು ಹೀರಿಕೊಂಡಿರ್ತೇನೆ, ನಾನು ಮೊದಲೇ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಅದು ಎಳ್ಕೊಂಡಿರ್ತದೆ. ಸೊ ರೆಡಿ ಆಗಿದೆ. ಸೊ ಹೊರಗಿನ ಅನ್ಹೆಲ್ದಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ಕಾರ್ನ್ ಎಲ್ಲ ಮಾಡಿ ಸಂಜೆ ವೇಳೆಗೆಲ್ಲ ಒಳ್ಳೆ ಟೇಸ್ಟ್. ಓಕೆ, ಮಕ್ಕಳೊಂದಿಗೆ ಒಂದು ಸಹಾಯ ಮಾಡಿ, ಮಕ್ಕಳಿಗೆ ಸಹ ಅವರೇ ಬೇಯಿಸುವುದಾದ್ರೆ ಇಷ್ಟೇ ರೆಡಿ ಆಗಿದೆ. ಸೊ ಇನ್ನು ಅವರವರ ಇಷ್ಟ, ಅದು ಖುಷಿ ಆಗಿರ್ತದೆ ಅವರಿಗೆ, ನಾವೇ ಮಾಡಿದ್ದು ಅಂತ ಹೇಳುವಾಗ. ತಿನ್ನೋಣ? ತಿನ್ನಿ. ಓಕೆ, ಸೊ ಫೈನಲ್ ಆಗಿ ನಮ್ಮ ಒಂದು ಕಾರ್ನು ರೆಡಿ ಆಗಿದೆ. ಸೊ ಏನು ತಿನ್ನುವಲ್ಲ, ಸೆಟ್. ಓಕೆ, ಸೊ ಚಲೋ ನೋಡಿ ಹೇಗೆ ಇರ್ತದೆ ಖಾರ ಖಾರ. ಚೆಂದಾಗಿದೆ, ಒಳ್ಳೆ ಬೆಂದಿದೆ. ಉಪ್ಪು ಹುಳಿ ಹಾ ಹಾ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ತಿನ್ನಿ ಆಯ್ತಾ. ಹೌದು, ಯಾರಿಗೆ ಬೇಕಂತ ಮಾಡೋದು, ಎಂತ ಉಂಟು ಕೆಲಸ, ಬೇಯಿಸೋದು, ಉಪ್ಪೆಲ್ಲ ಹಾಕೋದು. ಸ್ವಲ್ಪ ಮಕ್ಕಳಿಗೆ, ಸಣ್ಣ ಮಕ್ಕಳಾದ್ರೆ ಸಹಾಯ ಮಾಡಬೇಕು. ನಮ್ಮಂದಿರು ಇವನಿಗೆ ಮಾಡಬೇಕು ಅಂತ ಇಲ್ಲ, ಈಗ ನಂಗೆ ಮಾಡಿದಾಗ. ಇವನು ಸಣ್ಣ ಮಗು ಅಲ್ಲ, ರೆಡಿ ಮಾಡೋದಂದ್ರೆ ಹುಡುಕಾಡ್ತಾ ಇರ್ತಾನೆ, ಅದಕ್ಕೆ ನಾನು ಬೇಗ ಬೇಗ ರೆಡಿ ಮಾಡಿ ಕೊಡೋದು ಅಷ್ಟೇ. ಹೌದು, ಅವನಿಗೆ ಎಂತ ಗೊತ್ತಿಲ್ಲ ಎಲ್ಲೆಲ್ಲಿ ಉಂಟು ಅಂತ. ಆಯ್ತಾ, ಅದು ಕಚ್ಚಿ ಬಾಯಲ್ಲೇ ತಿನ್ಬೇಕಂತಿಲ್ಲ, ಕೈಯಲ್ಲಿ ಬರ್ತದೆ ನೋಡಿ, ಅಷ್ಟು ಚಂದ ಬೆಂದಿದೆ. ಅಷ್ಟು ಬೆಂದಿದೆ. ಈಗ ಹೀಗೆ ಎಳಪಿಸಿದ್ರೆ ಬರ್ತದೆ. ರೋಸ್ಟ್ ಮಾಡಿ ತಿಂತಿದ್ರೆ ಅಷ್ಟೊಂದು ಇಷ್ಟು ಚೆನ್ನಾಗಿ ಬರೋದಿಲ್ಲ, ಇಷ್ಟು ಸ್ಮೂತ್ ಮೆದು ಮೆದು. ಯಾರಿಗೂ ಸಹ ತಿನ್ಬೋದು, ಸಣ್ಣ ಮಕ್ಕಳಿಂದ ಅಜ್ಜಿಯವರಿಗೂ ಸಹ ತಿನ್ಬೋದು, ಅಷ್ಟು ಚಂದ ಬೆಂದಿದೆ. ಕಚ್ಚಿ ಹಾಗೆ ಹಲ್ಲು ಬೇಕು, ಹೀಗೆ ತೆಗೆದು ತಿನ್ನುವವರಿಗೆ ಹಲ್ಲು ಬೇಕು ಅಂತ ಇಲ್ಲ, ತೆಗೆದು ಈಗ ಒಂದೊಂದೇ ತಿನ್ಬೋದು. ಇಲ್ಲರಿ ಮೆಣಸು ನೋಡಿ ಕಚ್ಚಿ ಕಚ್ಚಿ ಆಗೋ ಏನಾಗ್ತದೆ, ಈ ತುಟಿಗೆ ಬಂದು ತುಟಿ ಖಾರ ತಿಂದು ಅಭ್ಯಾಸ ಇಲ್ಲದವರಿಗೆ ತುಟಿಗೆ ಖಾರ ಆಗ್ತದೆ. ಆಯಿತಾ, ಹೌದು. ಜೋಳ ಮನೆಗೆ ತೆಕ್ಕೊಂಡೋಗಿ ಮನೆಯಲ್ಲಿ ಎಲ್ಲರೂ ಮಾಡಿ ಹೀಗೆ ತಿನ್ನಿ ಆಯಿತಾ. ಎಂತ 20 ರೂಪಾಯಿ ಜೋಳಕ್ಕೆ ಇದ್ರೆ ಒಂದಕ್ಕೆ 20-15 ಅಲ್ಲೆಲ್ಲಾದರೂ ಹೆಚ್ಚಾದರೆ 25 ಇರ್ತದೆ, ನಾನು ಸರಿ ನೋಡಲಿಲ್ಲ. ಕೆಲವೊಮ್ಮೆ 25 ಇರ್ತದೆ, ಕೆಲವೊಮ್ಮೆ 20 ಇರ್ತದೆ. ಅದೇ ಜಾತ್ರೆ ಟೈಮಲ್ಲಿ ಕೊಡ್ತಾರೆ, ಅದೇ ಹೊರಗಡೆ ಎಲ್ಲ 40 ರೂಪಾಯಿ ಹೇಳ್ತಾರೆ ಕಳ್ರು. ಅಂದರೆ ಅವರಿಗೆ ಬೇಯಿಸಿದ ಅದೇ ಅವರಿಗೆ ಪ್ರಾಫಿಟ್ ಬೇಕು. ಇಷ್ಟು ಚಂದ ಬೆಂದೂ ಇರುವುದಿಲ್ಲ ಅದು, ಆಯಿತಾ. ಸಮಾಧಾನಕ್ಕೋಸ್ಕರ ಒಂದು ಮಕ್ಕಳು ಕೇಳುವಾಗ ಹೊರಗಡೆ ಮತ್ತೆ ಸಿಗೋದು ಇದು ಜಸ್ಟ್ ಈ ಥರದ್ದು ಸ್ವೀಟ್ ಕಾರ್ನ್ ಮಾತ್ರ. ಮಕ್ಕಳು ಕೇಳುವಾಗ ಕೊಡದೆ ಆಗುದಿಲ್ಲ, ಅದಕ್ಕೆ ತೆಗೆದು ಕೊಡಬೇಕು. ಫುಲ್ ಕಾರ್ನ್ ಸಿಗೋದ್ರೆ ರೋಸ್ಟೆಡ್ ಸಿಗೋದು ಅಲ್ವಾ, ಸ್ವರ್ಗ. ಆರಾಮಾಗಿ ಹೀಗೆ ಒಂದೊಂದೇ ಬಿಡಿಸಿದ್ದೀನಿ ಆಯ್ತಾ ನನಗೆ. ಅದು ಕೂಡ ಜಾಲಿ ಆಗ್ತದೆ, ಹಾಗೆ ಕಚ್ಚಿ ಕಚ್ಚಿ ತಿಂದರೆ ಬೇಗ ಮುಗೀತದೆ. ಇವಾಗ ಸ್ವಲ್ಪ ಚಾಟ್ ಮಸಾಲ ಕೂಡ ತಂದಿದ್ದೀನಿ. ಓಕೆ, ಅದನ್ನು ಸ್ವಲ್ಪ ಹಾಕಿ ಅದರ ಒಟ್ಟಿಗೆ ಹೇಗೆ ಆಗ್ತದೆ ನೋಡುವ. ಇದು ಕೂಡ ಆ್ಯಕ್ಚುಲಿ ಇದು ಕೂಡ ಸೆಟ್ ಉಂಟು. ಓಕೆ, ಚಾಟ್ ಮಸಾಲ ಹಾಕ್ಬೋದು ಅಥವಾ ಪೆಪ್ಪರ್ ಹಾಕ್ಬೋದು ಅಥವಾ ಈ ಥರ ಏನಾದರೂ ಮಸಾಲೆ ಎಲ್ಲ ಇದ್ದರೆ ಎಲ್ಲ ಹಾಕ್ಬೋದು ಆಯಿತಾ. ಜಾಲಿ ಸೆಟ್ ಇದು ಕೂಡ. ಬಟ್ ಚಾಟ್ ಮಸಾಲ ಹಾಕಿದರೆ ಹೆಲ್ದಿ ಅಲ್ಲ ಅಂತ ಹೇಳ್ಬೋದು ಅಷ್ಟೇ, ಅಂದರೆ ಹೆಲ್ದಿಯೇ ಬಟ್ ಹೆಲ್ದಿ ಸ್ವಲ್ಪ ಕಮ್ಮಿ. ಪೂರ್ತಿಯಾಗಿ ನಾನು ಖಾಲಿ ಮಾಡ್ತೇನೆ, ಅಮ್ಮ ಕೂಡ
ಹಾಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ಸೊ ನೀವು ಮನೇಲಿ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಿ, ಬಿಸಿ ತಿನ್ನಿ. ಕಮೆಂಟಲ್ಲಿ ಹೇಳಿ ಯಾವ ರೀತಿಯಾಗಿದೆ ಅಂತ, ಈ ವಿಡಿಯೋ ಯಾವ ರೀತಿಯಾಗಿದೆ ಮನೇಲಿ ಟ್ರೈ ಮಾಡಿದರೆ ಅದು ಕೂಡ ಹೇಳಿ. ಮತ್ತು ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನದಲ್ಲಿ. ಬಾಯ್. ನೀವು ಹೇಗೆ ಬೇಯಿಸ್ತೀರಿ ಅಂತ ಹೇಳಿ ಆಯಿತಾ. ನಾನು ಈ ಥರ ಬೇಯಿಸಿ ಹೇಳಿದ್ದೇನೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲ ಕೂಡ ಹೇಳಿ. ನೀವು ಯಾವ ಥರ, ಇದೇ ಥರವಾ ಬೇರೆ ಬೇರೆ ಥರ, ಯಾವ ಥರ ಬೇರೆ ಟೇಸ್ಟ್ ಆಗಿರುವಂಥದ್ದು ವಿಷಯ ಹೇಳಿ ಆಯಿತಾ. ಓಕೆ, ಒಂದು ಬಾಯ್ ಹೇಳಿ ನೋಡ. ಬಾಯ್ ಬಾಯ್.